वेदिनी रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ಸಹದೇವ ದಕ್ಷಿಣ ದಿಕ್ಕಿಗೆ ಹೋದವನು ಮೊದಲು ರುಕ್ಮಿಯಿಂದ ಕಪ್ಪ ವಸೂಲು ಮಾಡಿದ. ರುಕ್ಮಿ ಯಾವಾಗ ಕೊಟ್ಟನೋ ಯುದ್ಧ ಮಾಡದೇನೆ ಒಳ್ಳೆ ಉತ್ಸಾಹ ಬಂದುಬಿಡ್ತು ಸಹದೇವನಿಗೆ. ಆಮೇಲಿಂದ ಎಲ್ಲ ಸಣ್ಣ ಪುಟ್ಟ ರಾಜರುಗಳನ್ನೆಲ್ಲ ಸೋಲಿಸಿದ. ಹಾಗೆ ಇನ್ನು ಈ ವಿಭೀಷಣನಿಗೆ ಹೋಗ್ಬೇಕಂತ ಹೇಳುವಾಗ ಘಟೋತ್ಕಚನನ್ನು ಸ್ಮರಿಸುತ್ತಲೇ ಅವನು ಬಂದುಬಿಟ್ಟ. ಸೊ ಅವನನ್ನು ಕಳಿಸಿ ಆಯಿತು. ಅಲ್ಲಿ ವಿಭೀಷಣನಿಗೆ ಶ್ರೀರಾಮನು ಹೇಳಿದ್ದು ನೆನಪಾಯಿತು. ನೋಡಪ್ಪ, ನಿನಗೆ ಪಾಂಡವರು ರಾಜಸೂಯ ಯಾಗ ಮಾಡುವಾಗ ಘಟೋತ್ಕಚನನ್ನು ಕಳಿಸ್ತಾರೆ, ಕಪ್ಪ ಕೊಟ್ಟು ಕಳಿಸಿಬಿಡು ಅಂತ. ಸೊ ಕಪ್ಪ ಕೊಟ್ಟು ಕಳಿಸಿಬಿಡ್ತಾನೆ. ವಿಭೀಷಣ ಬೇಕಾದಷ್ಟು ರತ್ನದ ರಾಶಿ ಮಹೋಘ ಕಳಿಸಿಬಿಡ್ತಾನೆ. ಅದು ಅಲ್ಲದೆ ವಿಭೀಷಣನಿಗೆ ನೆನಪಾಗ್ತದೆ, ಇದು ಯಾರು ಮಾಡ್ತಾ ಇರೋದು ಪಾಂಡವರಂದರೆ ದಿವೌಕಸಹ ದೇವತೆಗಳು. ದಿವೌಕಸಹ ಅಂದರೆ ದೇವತೆಗಳು, ವನೌಕಸಹ ಅಂತೇಳಿದ್ರೆ ವನದಲ್ಲಿರುವಂಥ ಕಪಿಗಳು. ಸೊ ಹೀಗೆ ದಿವೌಕಸ ಅಂದರೆ ಇದು ಯಾರು ಪಾಂಡವರು ಅಂತೇಳಿದ್ರೆ ಬೇರೆ ಯಾರಲ್ಲ, ದೇವತೆಗಳು. ಹಿಂದೆ ಇರುವವನು ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣ ಬೇರೆ ಅಲ್ಲ, ಶ್ರೀರಾಮ ಬೇರೆ ಅಲ್ಲ. ಸೊ ಎಲ್ಲ ನೆನಪಾಗ್ತದೆ ವಿಭೀಷಣನಿಗೆ. ಬೇಕಾದಷ್ಟು ರತ್ನದ ರಾಶಿಯನ್ನೇ ಕೊಟ್ಟು ಕಳಿಸ್ತಾನೆ ರಾಜಸ್ವ ಯಾಗಕ್ಕಾಗಿ. ಸೊ ಅದನ್ನು ಘಟೋತ್ಕಚ ತಂದು ಕೊಟ್ಟಾಗ ಎಲ್ಲವನ್ನು ಹಿಡ್ಕೊಂಡು ಸಹದೇವ ಇಲ್ಲಿಗೆ ಬರ್ತಾನೆ ಅನ್ನುವಂಥದ್ದು. ಅಲ್ಲಿಗೆ ಸ್ವಕಂಪುರಂಗೆ ಬರ್ತಾನೆ ಅಂತ. ಇನ್ನೀಗ ನಕುಲನ ದಿಗ್ವಿಜಯ ಏನಾಗ್ತದೆ ಅಂತ ನೋಡುವ ವೇಳೆರೆ. ನಕುಲಃ ಪಶ್ಚಿಮಾಶಾಯಾಂ ವಿಜಿಗ್ಯೆ ಅಖಿಲ ಭೂಭೃತಃ ಕರಂ ಆಪಚ ವೀರೋಸೌ ಸೌಹಾರ್ದಾದೇವ ಮಾತುಲಾತ್. ನಕುಲ ಪಶ್ಚಿಮಾಶಾಯಾಂ ವಿಜಿಗ್ಯೆ ಅಖಿಲ ಭೂಭೃತಃ ಕರಮಾಪಚ ವೀರೋಸೌ ಸೌಹಾರ್ದಾದೇವ ಮಾತುಲಾತ್ ಆಯಯೌ ಚ ಮಹಾರತ್ನ ಸಂಚಯೇನ ಸ್ವಕಂಪುರಂ. 221ನೇ ಶ್ಲೋಕ. ನಕುಲನು ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲ ರಾಜನನ್ನು ಕೂಡ ಗೆದ್ದನು. ಈ ನಕುಲನು ಅತಿ ವೀರನಾದರೂ ಕೂಡ ಉಳಿದವರಂತೆ ಪರಾಕ್ರಮದಿಂದ ಅಲ್ಲದೆ ಸ್ನೇಹದಿಂದಲೇ ಎಲ್ಲ ರಾಜರನ್ನು ಗೆದ್ದಿದನು. ಮಾತುರನಾದ ಶಲ್ಯದಿಂದ ಕಪ್ಪವನ್ನು ತೆಗೆದುಕೊಂಡನು. ಉತ್ತಮ ರತ್ನಗಳ ಸಮೂಹದಿಂದ ಸಹಿತನಾಗಿ ತನ್ನ ಪಟ್ಟಣದ ಕಡೆಗೆ ಬಂದನು. ನಕುಲಃ ಪಶ್ಚಿಮಾಶಾಯಾಂ ವಿಜಗ್ಯೆ ಅಖಿಲ ಭೂಭೃತಃ ಕರಂ ಆಪ ಚ ವೀರಃ ಅಸೌ ಸೌಹಾರ್ದಾತ್ ಏವ ಮಾತುಲಾತ್ ಆಯಯೌ ಚ ಮಹಾರತ್ನ ಸಂಚಯೇನ ಸ್ವಕಂಪುರಂ. ನಕುಲಃ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನೆ. ನಕುಲ ಪಶ್ಚಿಮ ಆಶಾ ದಿಕ್ಕು ಅಂತೇಳಿದ್ರು ದಿಕ್ಕು, ಆಶಾ ಅಂತೇಳಿದ್ರು ದಿಕ್ಕು. ಆಶಾ ಇದರಲ್ಲಿ ಮಧ್ವ ವಿಜಯದಲ್ಲಿ ಬಂದಿರುವ ಹೆಸರು ಆಶಾ ಅಂತ ದಿಕ್ಕಿಗೆ. ಸೊ ಪಶ್ಚಿಮ ಆಶಾಯಾಮ್ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನೆ ನಕುಲ. ವಿಜಿಗ್ಯೆ ಅಖಿಲ ಭೂಭೃತಃ ಅಂತೇಳಿದ್ರೆ ವಿಜಿಗ್ಯೆ ಗೆದ್ದಿದ್ದಾನೆ. ವಿಜಿಗ್ಯೆ ಗೆದ್ದು ಅಖಿಲ ಭೂಭೃತಃ ಎಲ್ಲ ಭೂಭೃತಃ. ಭೂಭೃತ ಅಂತೇಳಿದರೆ ಭೂ ಅಂತೇಳಿದರೆ ಭೂಮಿ. ಭೂಭೃತಃ ಅಂದರೆ ಭೂಮಿಯನ್ನು ಧರಿಸಿದವ ರಾಜ, ಭೂಮಿಗೆ ಒಡೆಯ ಅಂತ. ಸೊ ಅಖಿಲ ಎಲ್ಲ ರಾಜರುಗಳನ್ನು ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹ ಎಲ್ಲ ರಾಜರುಗಳನ್ನು ವೀರನಾದ ನಕುಲ ಸೋಲಿಸಿದ್ದಾನೆ. ಕರಂ ಆಪ ವೀರಃ ಅಸೌ ಅವನು ವೀರ. ಯಾರು? ನಕುಲ. ಆದ್ದರಿಂದಲೇ ಎಲ್ಲ ರಾಜರುಗಳನ್ನು ಸೋಲಿಸಿದ್ದಾನೆ. ಕರಂ ಆಪ ಕರವನ್ನು ಪಡೆದಿದ್ದಾನೆ. ಕರ ಅಂದರೆ ಕಪ್ಪ, ಕಪ್ಪವನ್ನು ಪಡೆದಿದ್ದಾನೆ.
ಸೌಹಾರ್ದಾದೇವ ಮಾತುಲಾತ್. ಅದೇ ದಿಕ್ಕಿನಲ್ಲಿ ಮದ್ರ ದೇಶವೂ ಇದೆ. ಮದ್ರ ದೇಶ ಅಂದರೆ ಶಲ್ಯ ಅಲ್ಲಿ ರಾಜ. ಮದ್ರ ದೇಶ ಅಂತೇಳಿದರೆ ನಕುಲನಿಗೆ ಎರಡೆರಡು ಸಂಬಂಧ. ಒಂದು ತನ್ನ ತಾಯಿಯ ಮನೆ, ಯಾರ್ದು ಮಾದ್ರಿದ್ದು. ಇನ್ನೊಂದು ಅದೇ ತಾಯಿಯ ಅಣ್ಣ ಶಲ್ಯನ ಮಗಳನ್ನೇ ಮದುವೆ ಆದದ್ದವ, ಯಾರು ನಕುಲ. ಈಗ ಸಹದೇವನಿಗೆ ಮೊನ್ನೆ ಇತ್ತೀಚೆಗೆ ಭೀಮ ಕರ್ಕೊಂಡು ಬಂದ ಇನ್ನೊಂದು ಹುಡುಗಿಯನ್ನು ಮದುವೆ ಆಯಿತು ಅಂತ ಆಯಿತು. ಸೊ ನಕುಲನಿಗೆ ಮೊದಲು ಮದುವೆ ಆಗಿತ್ತು, ಯಾರನ್ನ? ಈ ಶಲ್ಯನ ಮಗಳೇ. ಸೊ ಹೀಗೆ ಹೆಂಡತಿಯ ತಂದೆ ಊರು ಕೂಡ ಅದೇ, ತಾಯಿಯ ಅಣ್ಣನ ಊರು ಮಾವನ ಮನೆಯೂ ಅದೇ. ಸೊ ಆಮೇಲೆ ಎಲ್ಲ ರೀತಿಯಲ್ಲಿ ತಾಯಿಯ ತವರೂರು ಅದೇ. ಹೀಗೆ ಭಾರಿ ಹತ್ತಿರದ ಸಂಬಂಧ. ಆದ್ದರಿಂದ ಶಲ್ಯ ಮಹಾಬಲಿಷ್ಠನಾದರೂ ನಕುಲನಿಗೆ ಕಂಪೇರ್ ಮಾಡಿದರೆ ಶಲ್ಯ ತುಂಬ ಬಲಿಷ್ಠ. ಸೊ 4 ಜನ ಬಲಿಷ್ಠರಲ್ಲಿ ಭೀಮ, ಬಲರಾಮ, ಕೀಚಕ, ಶಲ್ಯ ಅಂತ ಹೀಗೆ ಇರುವುದು. ಸೊ ಆದ್ದರಿಂದ ಅಂಥ ಬಲಿಷ್ಠನಾದರೂ ಶಲ್ಯ, ಇವ ಅಳಿಯ ಅಲ್ವಾ. ಅಳಿಯ ಅಂತೇಳಿದರೆ 2 ರೀತಿಯಲ್ಲಿ ಅಳಿಯ, ಮಗಳ ಗಂಡನೂ ಹೌದು, ಅಲ್ಲದೆ ತಂಗಿಯ ಮಗನೂ ಹೌದು. ಸೊ ಈ ರೀತಿಯಲ್ಲಿ ನಕುಲ ಬಂದಾಗ ನಕುಲನಿಗೆ ಉಪಚಾರ ಮಾಡಿ, ಓ ರಾಜಸೂಯ ಯಾಗ ಮಾಡ್ತಾ ಇದ್ದೀರಾ, ಬಹಳ ಒಳ್ಳೆಯ ವಿಷಯ ಅಂತ ಹೇಳಿಬಿಟ್ಟು ಸೌಹಾರ್ದಾದೇವ ಮಾತುಲಾತ್ ಅಂತೇಳಿದರೆ ಸೌಹಾರ್ದಪೂರ್ಣ ವ್ಯವಹಾರ ಮಾಡಿದ್ದಾನೆ. ಯಾರು? ಶಲ್ಯ ಕೂಡ ನಕುಲನ ಹತ್ರ ಯಾವುದೇ ಯುದ್ಧದ ಮಾತೇ ಇಲ್ಲ. ಸೊ ಎಷ್ಟು ಕಪ್ಪ ಬೇಕೋ ಎಷ್ಟು ರತ್ನದ ಸಂಚಯ ಕೊಟ್ಟು ಬಿಟ್ಟಿದ್ದಾನೆ. ಮಾತುಲಾತ್, ಮಾತುಲ ಅಂದರೆ ಸೋದರ ಮಾವ. ಹೆಣ್ಣು ಕೊಟ್ಟ ಮಾವನಿಗೆ ಹೆಸರು ಶ್ವಶುರ ಅಂತ. ಶ್ವಶ್ರು ಯಾರು? ಹೆಣ್ಣು ಕೊಟ್ಟ ಮಾವ, ಹೆಣ್ಣು ಕೊಟ್ಟ ಅತ್ತೆ, ಶ್ವಶ್ರು. ಆಮೇಲೆ ಇದು ಮಾತುಲ ಅಂದರೆ ಸೋದರ ಮಾವ. ಸೊ ಸೋದರ ಮಾವ ಶಲ್ಯನಿಂದ ಸೌಹಾರ್ದ ಅಂದರೆ ಸ್ನೇಹಪೂರ್ಣ ವ್ಯವಹಾರ. ಸೌಹಾರ್ದಾತ್ ಏವ ಅಂತೇಳಿದರೆ ಸೌಹಾರ್ದಪೂರ್ಣ ವ್ಯವಹಾರದಿಂದಲೇ ಏನು ಮಾಡಿದ? ಇದನ್ನು ಗಳಿಸಿದ, ಕಪ್ಪವನ್ನು ಪಡೆದ. ಆಯಿತಾ? ಸೊ ಅಲ್ಲಿಂದ ಕಪ್ಪವನ್ನು ಪಡೆದು ಮಾತುಲಾತ ಸೋದರ ಮಾವನಿಂದ, ಸೋದರ ಮಾವನೂ ಹೌದು ಶ್ವಶುರನೂ ಹೌದು ಶಲ್ಯ ಇವನಿಗೆ. ಸೊ ಹೀಗೆ ಆಯಯವು ಬಂದ್ಬಿಟ್ಟ. ಅಂದರೆ ಅಲ್ಲೇ ಎಲ್ಲ ರಾಜರುಗಳನ್ನು ಮೊದಲೇ ಸೋಲಿಸಿದ್ದಾನೆ. ಆಮೇಲೆ ನಂತರ ಲಾಸ್ಟಿಗೆ ಹೋದದ್ದು ಮದ್ರ ದೇಶಕ್ಕೆ. ಸೊ ಆಯಯೌಚ ಬಂದ್ಬಿಟ್ಟ. ಬರುವಾಗ ಮಹಾರತ್ನ ಸಂಚಯೇನ, ಅಲ್ಲಿ ಕಪ್ಪದ ರೂಪದಲ್ಲಿ ಸ್ವೀಕರಿಸಿದ ಮಹಾರತ್ನದ ರಾಶಿಯನ್ನು ಹಿಡ್ಕೊಂಡು, ಮಹಾರತ್ನ ಸಂಚಯ ಅಂದರೆ ರಾಶಿಯನ್ನು ಹಿಡ್ಕೊಂಡು ಸ್ವಕಂಪುರಂ ತನ್ನ ಪುರವನ್ನು ಕುರಿತು ಬಂದ. ಸ್ವಕಂಪುರಂ ಅಂದರೆ ಯಾವುದು? ಇಂದ್ರಪ್ರಸ್ಥಕ್ಕೆ ಬಂದ. ಯಾರು? ನಕುಲ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ ಅಂತ ನೋಡುವ. ನಕುಲ ಪಶ್ಚಿಮಾಶಾಯಾಂ, ನಕುಲ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲ ರಾಜರುಗಳನ್ನು ಗೆದ್ದ. ವೀರನಾದ ವೀರಃ ಅಸೌ ಕರಂ ಆಪ, ಎಲ್ಲ ರಾಜರುಗಳನ್ನು ಗೆದ್ದು ಅವರಿಂದ ಕಪ್ಪವನ್ನು ವಸೂಲಿ ಮಾಡಿದ. ಅಲ್ಲಿಂದ ಮದ್ರ ದೇಶಕ್ಕೆ ಹೋದ. ಸೋದರ ಮಾವನ ಶಲ್ಯ ಅಲ್ಲಿ ರಾಜ, ಸೋದರ ಮಾವ ರಾಜ. ಸೌಹಾರ್ದ ಅಂತೇಳಿದರೆ ಪ್ರೀತಿಯಿಂದಲೇ ಕಪ್ಪವನ್ನು ಪಡೆದ. ಮಾತುಲಾತ್ ಸೋದರ ಮಾವನಿಂದ. ಅದು ಎಷ್ಟು? ಮಹಾರತ್ನಗಳ ರಾಶಿಯೊಂದಿಗೆ, ಅಂದರೆ ಎಲ್ಲರ ಹತ್ರ ಎಲ್ಲ ಸೇರಿ ಅದು ಮಹಾರತ್ನಗಳ ರಾಶಿಯಾಗಿದೆ. ಅದರೊಂದಿಗೆ ಆಯಯವು ಬಂದ. ಯಯವು ಅಂದರೆ ಹೋಗುದು, ಆಯಯವು ಬಂದ. ಮಹಾರತ್ನ ಸಂಚಯನ, ಮಹಾರತ್ನಗಳ ರಾಶಿಯೊಂದಿಗೆ. ಸ್ವಕಂಪುರಂ ಅಂದರೆ ತನ್ನ ಪುರಕ್ಕೆ, ಇಂದ್ರಪ್ರಸ್ಥಕ್ಕೆ ಮರಳಿದ. ಹೀಗೆ ನಕುಲನ ದಿಗ್ವಿಜಯದ ಬಗ್ಗೆ ಹೇಳಿದ್ದಾಯಿತು. ನೆಕ್ಸ್ಟ್ ಶ್ಲೋಕವೇಲರೆ. ಅರ್ಜುನ ಕಪಿವರೋಚಿತ ಧ್ವಜಂ ಸ್ಯಂದನಂ ಸಮದಿಹ್ಯ ಗಾಂಡಿವಿ ಯಾತ ಏವ ದಿಶಮುತ್ತರಾಂ ತದಾ ಪಾರ್ವತೆ ಯಕುಂದ್ರಪ ಸಮಾಯಯುಃ. 222ನೇ ಶ್ಲೋಕ. ಗಾಂಡೀವವನ್ನು ಧರಿಸಿದ ಅರ್ಜುನನು ಕಪಿ
ಕಪಿಶ್ರೇಷ್ಠನಾದ ಹನುಮಂತನಿಂದ ಉನ್ನತವಾದ ಧ್ವಜವುಳ್ಳ ಆ ರಥವನ್ನು ಏರಿ ಉತ್ತರ ದಿಕ್ಕಿಗೆ ಯಾವಾಗ ಹೋದನೋ ಆವಾಗಲೇ ಪರ್ವತವಾಸಿಗಳಾದ ಕ್ಷುದ್ರ ರಾಜರು, ಅಂದರೆ ಪರ್ವತದಲ್ಲಿರತಕ್ಕಂತಹ ಆಭೀರ ನಿಷಾದ ಮೊದಲಾದ ಕುತ್ಸಿತರಾದ ರಾಜರು ಕ್ಷತ್ರಿಯ ಕುಲದಲ್ಲಿ ಹುಟ್ಟದವರಲ್ಲ, ಅವರೆಲ್ಲರೂ ಅವನ ಜೊತೆ ಯುದ್ಧಕ್ಕಾಗಿ ಬಂದರು. ಅರ್ಜುನ ಕಪಿವರೋಚ್ಛ್ರಿತಧ್ವಜಂ ಸ್ಯಂದನಂ ಸಮಧಿರುಹ್ಯ ಗಾಂಡೀವಿ ಯಾತ ಏವ ದಿಶಂ ಉತ್ತರಾಂ ಯದಾ ಅಥವಾ ತದಾ ಪಾರ್ವತೇಯ ಕುನೃಪಾಃ ಸಮಾಯಯುಃ. ಅರ್ಜುನ ಹೋಗಿದ್ದಾನೆ ಯಾವ ದಿಕ್ಕಿಗೆ? ಉತ್ತರ ದಿಕ್ಕಿಗೆ. ಧ್ವಜದ ಬಗ್ಗೆ ಹೇಳ್ತಾರೆ. ರಥದಲ್ಲಿ ಧ್ವಜದಲ್ಲಿ ಯಾರು ಕೂತಿದ್ದಾರೆ ಅಂದರೆ ಕಪಿವರ. ಕಪಿವರ ಅಂದರೆ ಶ್ರೇಷ್ಠನಾದ ಕಪಿ. ಮಾರುತೆ ಯಾವುದು ಬರ್ತದೆ? ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀರಾಮನ ದೂತ ಯಾರು? ಆಂಜನೇಯ. ಸೊ ಹನುಮಂತ. ಸೊ ಅರ್ಜುನನ ರಥದ ಧ್ವಜದಲ್ಲಿ ಇರುವುದು ಯಾರು ಅಂದರೆ ಹನುಮಂತ. ಕಪಿವರ, ಕಪಿಶ್ರೇಷ್ಠ ಅಂದರೆ ಅದಕ್ಕಿಂತ ಯಾರಿಂದ? ಹನುಮಂತನಿಗಿಂತ ಶ್ರೇಷ್ಠನಾದವರು ಕಪಿಗಳಲ್ಲಿ ಬಿಡಿ ಯಾರಲ್ಲಿಯೂ ಇಲ್ಲ. ಸೊ ಕಪಿಗಳಲ್ಲಂತೂ ಆಯಿತು, ಅವನೇ ಶ್ರೇಷ್ಠ. ಅವನು ಎಲ್ಲರಿಗಿಂತಲೂ ಶ್ರೇಷ್ಠ ಅವ. ಸೊ ಅಂತಹ ಕಪಿವರ, ಅಂತಹ ಶ್ರೇಷ್ಠನಾದ ಯಾರು? ಕಪಿ ಹನುಮ. ಉಚ್ಛ್ರಿತ ಧ್ವಜಂ, ಆ ಧ್ವಜವನ್ನು ಅಲಂಕರಿಸಿದ್ದಾನೆ ಅರ್ಜುನನದ್ದು. ಸ್ಯಂದನಂ, ಶ್ರೇಷ್ಠವಾದ ರಥ. ಈ ರಥ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಬೇಕಾದರೂ ಹೋಗ್ತದೆ ಇದು. ಅದಕ್ಕೋಸ್ಕರ ದ್ವೀಪಗಳಿಗೆಲ್ಲ ಕಳಿಸಿದ್ದು. ಅಂದರೆ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಹೋಗುವಾಗ ಮಧ್ಯದಲ್ಲಿ ಸಮುದ್ರ ಸಿಗ್ತದಲ್ಲ, ಏನೂ ತೊಂದರೆ ಇಲ್ಲ. ಈ ರಥದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸ್ಯಂದನಂ ಸಮಧಿರುಹ್ಯ. ಸಮಧಿರುಹ್ಯ ಅಂದರೆ ಅಧಿರುಹ್ಯ ಅಂದರೆ ಅಧಿರುಹ್ಯ ಅಂದ್ರೇನು? ಆರುಹ್ಯ. ಆರುಹ್ಯ ಅಂತ ಹೇಳಿದ್ರೆ ಆರೋಹಣ ಅವರೋಹಣ. ಸೊ ಆರೋಹಣ ಆರುಹ್ಯ. ಸಮಧಿರುಹ್ಯ ಅಂದರೆ ಚೆನ್ನಾಗಿ ಏರಿ ಕುಳಿತು, ರಥದಲ್ಲಿ ಚೆನ್ನಾಗಿ ಹತ್ತಿ ಕುಳಿತಿದ್ದಾನೆ. ಅಧಿರುಹ್ಯ. ಗಾಂಡೀವಿ ಅಂದರೆ ಗಾಂಡೀವವನ್ನು ಇಟ್ಕೊಂಡಿದ್ದಾನೆ. ಅರ್ಜುನನ ಬಿಲ್ಲಿಗೆ ಗಾಂಡೀವ ಅಂತ ಹೆಸರು. ಅವನ ಬತ್ತಳಿಕೆಗೆ ಅಕ್ಷಯ ಬತ್ತಳಿಕೆ ಅಂತ ಹೆಸರು. ಎಲ್ಲವೂ ಅರ್ಜುನನದ್ದು ಪ್ರತಿಯೊಂದು ಶ್ರೇಷ್ಠವಾದದ್ದೇ. ಅದನ್ನು ಶ್ರೇಷ್ಠವಾದ ಬಿಲ್ಲುಗಾರ ಅಂತ ಹೇಳಿದ್ರೆ ಅಂತಹ ಬಿಲ್ಲು ಇದೆ. ಆ ಬಿಲ್ಲುಗಳಿಗೆ ಸರಿಯಾದ ಬತ್ತಳಿಕೆ ಇದೆ. ಬತ್ತಳಿಕೆ ಅಂತ ಹೇಳಿದರೆ ಬಾಣಗಳನ್ನು ಇಡುವಂಥ ಇದು ಏನು ಜಾಗ, ಅದು ಖಾಲಿಯಾಗುವುದಿಲ್ಲ ಬಾಣಗಳು. ಅಂಥ ಅಕ್ಷಯ ಬತ್ತಳಿಕೆ ಗಾಂಡೀವ. ಆಮೇಲಿಂದ ರಥ, ಆಮೇಲೆ ಧ್ವಜದಲ್ಲಿ ಹನುಮಂತ. ಮಹಾಭಾರತಕ್ಕಾಗುವಾಗ ಸಾರಥಿ ಕೂಡ ಭಗವಂತ ಕೃಷ್ಣನೇ ಸಾರಥಿ. ಏನು ವೈಭವ ಅರ್ಜುನನದ್ದು. ಸೊ ಹೀಗೆ ಈ ರೀತಿಯಲ್ಲಿ ಧ್ವಜದಲ್ಲಿ ಹನುಮಂತನಿರುವಂತಹ ಶ್ರೇಷ್ಠವಾದ ರಥದಿಂದ ಹತ್ತಿ ಕೂತ ಅರ್ಜುನ ಗಾಂಡೀವವನ್ನು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಯಾತ ಏವ ದಿಶಂ ಉತ್ತರಾಂ. ದಿಶಂ ದಿಕ್ಕು, ಉತ್ತರ ದಿಕ್ಕಿಗೆ ಕುರಿತು ಹೋಗಿದ್ದಾನೆ. ಯಾತ ಏವ ಹೋಗಿದ್ದಾನೆ. ಯದಾ ಅಂದರೆ ಯಾವಾಗ ಹೋಗಿದ್ದಾನೋ ಆಗ. ತದ ಯದಾ ತದ ಯಾವುದಾದ್ರೂ ಹೇಳ್ಬೋದು. ಯದಾ ತದ ಪಾರ್ವತೇಯ ಕುನೃಪಾಹ, ಉತ್ತರ ದಿಕ್ಕಿನಲ್ಲಿರುವಂತಹ ಪರ್ವತ ಪ್ರದೇಶ. ಪಾರ್ವತೇಯ ಪರ್ವತಕ್ಕೆ ಸಂಬಂಧಪಟ್ಟ ಭೂಭಾಗಗಳು ಪಾರ್ವತೇಯ. ಕುನೃಪಾಹ ಆ ಪರ್ವತ ಪ್ರದೇಶದಲ್ಲಿ, ಬೆಟ್ಟ ಪ್ರದೇಶದಲ್ಲೆಲ್ಲ ಇದ್ದ ಕುನೃಪಾಹ ಕೆಟ್ಟ ರಾಜರುಗಳು. ಅಂದರೆ ಅವರುಗಳೆಲ್ಲ ಕಪ್ಪ ಕೊಟ್ಟು ಗೊತ್ತೇ ಇಲ್ಲ ಅವರಿಗೆ, ಯುದ್ಧನೇ ಮಾಡಬೇಕು ಅವ್ರ ಹತ್ರ. ಸಮಾಯಯುಹು ಏರಿ ಬಂದರು ಅರ್ಜುನನ ಹತ್ರ. ಯಾರು ಅಂತಾರೆ? ಅರ್ಜುನನಂತೆ. ಅರ್ಜುನ ಅಂದರೆ ಏನು? ಯುದ್ಧ ಮಾಡುವುದೇ ಅಂತ ಬಂದುಬಿಟ್ಟಿದ್ದಾರೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅರ್ಜುನನು
ಕಪಿಶ್ರೇಷ್ಠನಾದ ಹನುಮಂತನಿಂದ ಕೂಡಿದ ಉನ್ನತವಾದ ಧ್ವಜ, ಉಚ್ಛ್ರಿತ ಧ್ವಜ. ಉತ್ಶ್ರಿತ ಅಂದರೆ ಕೈಯನ್ನು ಮೇಲೆ ಮಾಡಿಕೊಂಡು, ಅಂದರೆ ಇಲ್ಲಿ ಧ್ವಜವನ್ನು ಮೇಲೆ ಮಾಡಿಕೊಂಡು, ಹಾಗೆ ಅಂದರೆ ಸ್ಪಷ್ಟವಾಗಿ ಎತ್ತರದಲ್ಲಿ ಕಾಣುವಂಥ ಧ್ವಜ. ಸೊ ಉನ್ನತವಾದ ಧ್ವಜ, ಅದರಲ್ಲಿ ಆಮೇಲಿಂದ ರಥ, ಸ್ಯಂದನಂ ಅಂದರೆ ಇಂತಹ ಧ್ವಜವನ್ನು ಹೊಂದಿದ ಸ್ಯಂದನ ರಥ. ಸೊ ಇಂಥ ರಥವನ್ನು ಏರಿ ಸಮಧಿರೋಹ್ಯ ಏರಿ ಕುಳಿತುಕೊಂಡು, ಅದರಲ್ಲಿ ಗಾಂಡೀವಿ ಗಾಂಡೀವ ಪಾಣಿಯಾಗಿ ಕೈಯಲ್ಲಿ ಗಾಂಡೀವವನ್ನು ಹಿಡ್ಕೊಂಡು, ಉತ್ತರ ದಿಶಂ ಉತ್ತರಾಂ ಉತ್ತರ ದಿಕ್ಕಿಗೆ ಕುರಿತು ಯಾತ ಏವ ಹೋದ. ಯಾವಾಗ ಹೋದನೋ ಯದಾ ತದಾ ಪಾರ್ವತೀಯ ಕುನೃಪಾಹ ಅಲ್ಲಿ ಪರ್ವತವಾಸಿಗಳು ಆದ ದುಷ್ಟರಾಜರು ಕುನೃಪಾಹ ಕುನೃಪಾಹ ಕುಚರಿತ್ರೆ ಚರಿತ್ರೆ ಸರಿ ಇಲ್ಲ, ಕುಚರಿತ್ರೆ. ಸುಚರಿತ್ರೆ ಅಂದರೆ ಒಳ್ಳೆಯ ಚರಿತ್ರೆ ಉಳ್ಳವ. ಸು ಅಂದರೆ ಒಳ್ಳೆಯದು, ಕು ಅಂದರೆ ದುಷ್ಟ ಅಂತ. ಸೊ ಕುನೃಪಾಹ ಅಂದರೆ ದುಷ್ಟ ನೃಪಾಹ ರಾಜರುಗಳು. ಸಮಾಯಯುಹು ಏರಿ ಬಂದರು, ಯಾರನ್ನ? ಅರ್ಜುನನನ್ನ. ಸೊ ಆಗ ಭೀಮನ ಪೂರ್ವ ದಿಗ್ವಿಜಯದ ನಂತರ ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗಿದ್ದಾನೆ, ಅವನ ದಿಗ್ವಿಜಯ ಹೇಳಿ ಆಯಿತು. ಪಶ್ಚಿಮ ದಿಕ್ಕಿಗೆ ನಕುಲ ಹೋಗಿದ್ದಾನೆ, ಅವನ ದಿಗ್ವಿಜಯವನ್ನು ಹೇಳಿ ಆಯಿತು. ಈಗ ಉತ್ತರ ದಿಕ್ಕಿಗೆ ಹೋದ ಗಾಂಡೀವಪಾಣಿಯಾದ ಅರ್ಜುನನ ದಿಗ್ವಿಜಯ ಬಗ್ಗೆ ಹೇಳ್ತಾರೆ. ಅಲ್ಲಿ ಏನಾಗಿದೆ? ಪರ್ವತವಾಸಿಗಳಾದ ರಾಜರುಗಳು, ಪರ್ವತ ಪ್ರದೇಶ, ಗಿರಿ ಬೆಟ್ಟ ಪ್ರದೇಶದಲ್ಲಿರುವಂಥ ರಾಜ್ಯಗಳು, ಅಂಥ ದೇಶಗಳು, ಅಲ್ಲಿರುವಂತಹ ರಾಜರುಗಳು ಏನು ಮಾಡಿದರು? ಸ್ವಭಾವತಃ ದುಷ್ಟರು. ಅಂಥವರೆಲ್ಲ ನಿಷಾದ, ಆಭೀರ, ಇಂಥವರೆಲ್ಲ ಇಂಥ ಕ್ಷತ್ರಿಯೇತರ, ಅಂದರೆ ಇವರೆಲ್ಲ ಕ್ಷತ್ರಿಯರಲ್ಲ. ಕ್ಷತ್ರಿಯೇತರ ಅಂದರೆ ಬೇರೆ ಕ್ಷತ್ರಿಯರಲ್ಲ, ಇನ್ನು ಬೇರೆ ವರ್ಣದವರು. ಅಂಥ ಕುನೃಪಾಹ ಅಂತೇಳಿದರೆ ಇವರೆಲ್ಲ ಒಳ್ಳೆ ದುಷ್ಟ ರಾಜರು, ಒಳ್ಳೆ ರಾಜರುಗಳು ಅಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಯುದ್ಧಕ್ಕೆ ಬಂದರು. ಏನಾಯಿತು ನೋಡುವ ವೇಳೆ. ಪಾರ್ವತೇಯಾಶ್ಚ ಸಹಿತಾಃ ಪಾಂಡುನಂದನಂ ಪ್ರಭೇತ್ಯ ಯೋಧಯಾಮಾಸುರ್ಜಾನಂತಶ್ಚಕ್ಷಿಕೀರ್ಷಿತಂ. 223ನೇ ಶ್ಲೋಕ. ಆ ತ್ರಿಗರ್ತ ದೇಶದ ನಾಯಕರು ಹಾಗೂ ಪರ್ವತ ರಾಜ್ಯಗಳ ನಾಯಕರು ಜೊತೆಗೂಡಿದವರಾಗಿ ಪಾಂಡುರಾಜನ ಮಗನಾದ ಅರ್ಜುನನನ್ನು ಹೊಂದಿ ಅರ್ಜುನನ ಉದ್ದೇಶವನ್ನು ತಿಳಿದವರಾಗಿ ಅವನ ಜೊತೆ ಯುದ್ಧ ಮಾಡಿದರಂತ. ಅವನ ಜೊತೆಗೆ ಯುದ್ಧ ಮಾಡಿದರು. ತ್ರಿಗರ್ತ ದೇಶದವರು. ತ್ರಿಗರ್ತ ಅಂತ ಒಂದು ದೇಶದ ಹೆಸರು. ತ್ರಿಗರ್ತ ದೇಶದವರು. ಆಮೇಲಿಂದ ಪಾರ್ವತೇಯಾಶ್ಚ ಆ ಪರ್ವತ ಪ್ರದೇಶದಲ್ಲಿ, ಬೆಟ್ಟ ಪ್ರದೇಶದಲ್ಲಿ ಇರುವಂತಹ ರಾಜರುಗಳು. ಸಹಿತಾಹ ಅಂತೇಳಿದರೆ ಅವರು ತ್ರಿಗರ್ತ ದೇಶದವರೂ ಬಂದಿದ್ದಾರೆ, ಏರಿ ಬಂದಿದ್ದಾರೆ ಅರ್ಜುನನ ಮೇಲೆ. ಹಾಗೆ ಪರ್ವತವಾಸಿಗಳಾದ ರಾಜರುಗಳೂ ಬಂದಿದ್ದಾರೆ ಅವರ ಜೊತೆಗೆ ಕೂಡಿಕೊಂಡು. ಸಹಿತಾಹ ಪಾಂಡುನಂದನನಾದ ಅರ್ಜುನನ ಮೇಲೆ ಅಭ್ಯೇತ್ಯ. ಏತ್ಯ ಅಂದರೆ ಬರುವುದು, ಹತ್ತಿರ ಬರುವುದು. ಅಭ್ಯೇತ್ಯ ಅಂತೇಳಿದರೆ ಏರಿ ಬರುವುದು, ಅಂದರೆ ಏನು ಯಾರು ಬಂದಿದ್ದಾರೆ ನೋಡಿ ಬಿಡಬೇಕು ಒಂದು ಕೈ ಅಂತ. ಹೀಗೆ ಯೋಧಯಾಮಾಸುಹು ಅಂತೇಳಿದರೆ ಯುದ್ಧ ಮಾಡಿದರು. ಜಾನಂತಹ ತತ್ ಚಿಕೀರ್ಷತಂ ಅಂದರೆ ಇವರು ಯುದ್ಧ ಮಾಡಿದರು. ಯಾರೆಲ್ಲ? ತ್ರೈಗರ್ತ ದೇಶದವರು, ಆ ಕುನೃಪಾಹ ಅಂತ ಹೇಳಿಲ್ವಾ, ದುಷ್ಟರಾಜ ಪರ್ವತ ದೇಶದ ರಾಜರುಗಳು, ಅವರ ಜೊತೆಗೆ ಕೂಡಿಕೊಂಡು ಈ ಅರ್ಜುನನನ್ನು ಕುರಿತು ಪಾಂಡುನಂದನಂ ಅಭ್ಯೇತ್ಯ ಏರಿ ಬಂದು ಯೋಧಯಾಮಾಸುಹು ಯುದ್ಧ ಮಾಡಿದರು. ಜಾನಂತಹ ತತ್ ಚಿಕೀರ್ಷಿತಂ ಅಂದರೆ ಅವರಿಗೆ ಗೊತ್ತಿದೆ, ಬಂದವನು ಧ್ವಜದಲ್ಲಿ ಹನುಮಂತ ಇದ್ದಾನೆ, ಗಾಂಡೀವ ಹಿಡ್ಕೊಂಡಿದ್ದಾನೆ ಅಂದರೆ ಆಲೋಚನೆ ಮಾಡಿದರು.
ಇಷ್ಟು ದೂರ ಬಂದಿದ್ದಾನೆ, ಯಾವುದೇ ಹೆದರಿಕೆ ಇಲ್ಲ ಇವನಿಗೆ ಅಂತ ಹೇಳಿದರೆ ಇವನು ಅರ್ಜುನನೇ ಇರಬೇಕು ಅಂತ ಹೇಳಿಬಿಟ್ಟು ಅರ್ಜುನನ ಬಗ್ಗೆ ಕೇಳಿದ್ದಾರೆ ಇವರು. ಅಂದರೆ ಜಾನಂತಹ, ತಿಳಿದವರಾಗಿದ್ದಾರೆ ಅರ್ಜುನನ ಬಗ್ಗೆ. ಏನಂತ ತಿಳಿದವರಾಗಿದ್ದಾರೆ? ತತ್ ಚಿಕೀರ್ಷಿತಂ, ಅವನಿಗೆ ಯುದ್ಧ ಅಂದರೆ ಭಾರಿ ಇಷ್ಟ ಅಂತೆ. ತತ್ ಅದು, ಚಿಕೀರ್ಷಿತಂ ಚಿಕೀರ್ಷು ಅಂತೇಳಿದರೆ ಕರ್ತುಂ ಇಚ್ಛು, ಅವನಿಗೆ ಮಾಡಲಿಕ್ಕೆ ಬಯಕೆ ಇದೆ. ಏನು ಮಾಡಲಿಕ್ಕೆ? ಯುದ್ಧ ಮಾಡಲಿಕ್ಕೆ ಬಯಕೆ ಇದೆ. ಅದಕ್ಕೋಸ್ಕರನೇ ಈ ರೀತಿ ಬಂದಿದ್ದಾನೆ, ನಮ್ಮ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ತಿಳಿದು ಅವನಿಗೆ ಯುದ್ಧ ಅಂದರೆ ಇಷ್ಟ ಅಂತೆ. ಯುದ್ಧ ಮಾಡಿಬಿಡುವ ಅವನ ಹತ್ರ. ನಾವು ಇಷ್ಟು ಜನ ಇದ್ದೀವಲ್ಲ, ನಾವೆಲ್ಲ ಭಾಳಷ್ಟು ಜನ ಇದ್ದೀವಿ. ಪರ್ವತ ದೇಶದ ರಾಜರುಗಳೆಲ್ಲ ಒಟ್ಟಾಗಿದ್ದಾರೆ, ತ್ರಿಗರ್ತ ದೇಶದ ರಾಜ ಅವರು ಸಹ ಒಟ್ಟಾಗಿದ್ದಾರೆ. ಎಲ್ಲ ಒಟ್ಟಾಗಿ ಅರ್ಜುನನಿಗೆ ಯುದ್ಧ ಅಂದರೆ ಇಷ್ಟ ಅಂತೆ ಅಂತೇಳಿದರೆ ಇವರು ಅರ್ಜುನನನ್ನು ಏನು ಕೊಂದು ಬಿಡಬೇಕು ಅಥವಾ ಇಂಥದ್ದೆಲ್ಲ ಯೋಚನೆ ಇಲ್ಲ ಅಂತ ಅದರಲ್ಲಿ ಗೊತ್ತಾಗ್ತದೆ. ಏನಂತ ಹೇಳಿದರೆ ಅರ್ಜುನನಿಗೆ ಯುದ್ಧ ಇಷ್ಟ, ನಾವು ಯುದ್ಧ ಮಾಡುವ ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ, ಸಾಮಾನ್ಯದ ಮಟ್ಟಿಗೆ ದೇವತೆಗಳೆಲ್ಲ ಯುದ್ಧ ಮಾಡಿದ್ರಲ್ವಾ, ಏನಂತ ಒಂದು ಆಟಕ್ಕೋಸ್ಕರ, ಒಂದು ತಮಾಷೆಗೆ, ಕ್ರೀಡಾರ್ಥವಾಗಿ. ಸಾಮಾನ್ಯ ಇವರುಗಳು ಕೂಡ ಅರ್ಜುನನನ್ನು ನೋಡಿದ ಮೇಲೆ ಹೇಗಾದರೆ ಅರ್ಜುನನಿಗೆ ಯುದ್ಧ ಇಷ್ಟ ಮಾಡಿಬಿಡುವ ಅಂತೇಳಿದರೆ ಅಂಥ ಒಂದು ದುಷ್ಟ ಉದ್ದೇಶ ಇಟ್ಟುಕೊಂಡು ಯುದ್ಧ ಮಾಡಿದ್ದಾರೆ ಅಂತ ಅನ್ನಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಜಾನಂತಹ ತತ್ ಚಿಕೀರ್ಷ್ಯತಂ, ಅವರು ತಿಳಿದಿದ್ದಾರೆ ಈ ಅರ್ಜುನನಿಗೆ ತತ್ ಯುದ್ಧವು ಚಿಕೀರ್ಷಿತಂ ಬಹಳ ಇಷ್ಟ ಅಂತೆ ಅಂತ. ಸೊ ಆದ್ದರಿಂದ ಅವನಿಗೆ ಯುದ್ಧ ಇಷ್ಟ, ನಾವು ಯುದ್ಧ ಮಾಡುವ ಅಂದರೆ ಆಟ, ಅವನಿಗೆ ಇದೊಂದು ಇಷ್ಟ, ಅದು ಮಾಡುವ ಅಂತ ಹೇಳಿದರೆ ಏನಂತ ಹೇಳಿದರೆ ಆಟದ ಹಾಗೆ ಅಂತ ಹೇಳ್ಕೊಂಡು ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ತ್ರಿಗರ್ತ ದೇಶದವರು, ತ್ರಿಗರ್ತ ದೇಶದ ರಾಜ ಮತ್ತು ಅವನ ಸೈನ್ಯ ಅಂತ ಅರ್ಥ. ಆಮೇಲೆ ಪರ್ವತವಾಸಿಗಳಾದ ರಾಜರುಗಳು, ಪಾರ್ವತೇಯಾ ಚ ಅಂದರೆ ಕೂಡ, ಸಹಿತಾಹ ಎಲ್ಲ ಸೇರಿಕೊಂಡ್ರು, ಒಟ್ಟಾಗಿ ಅರ್ಜುನನನ್ನು ಪಾಂಡುನಂದನಂ ಅಭ್ಯೇತ್ಯ ಅರ್ಜುನನನ್ನು ಎದುರಿಸಿದರು. ಮತ್ತು ಅರ್ಜುನ ಬಂದ ಉದ್ದೇಶವನ್ನು ತಿಳಿದು ಯುದ್ಧಕ್ಕೆ ತೊಡಗಿದರು. ಅಂದರೆ ನಾವು ಕಪ್ಪ ಹಾಗೆ ಕೊಡುವುದಿಲ್ಲ, ಯುದ್ಧ ಮಾಡುವುದೇ ನಿನ್ನ ಹತ್ರ ಅಂತೇಳಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಈ ತ್ರಿಗರ್ತ ದೇಶದ ರಾಜರು ಸಂಶಪ್ತಕರು ಎಂದು ಪ್ರಸಿದ್ಧರಾಗಿದ್ದಾರೆ. ಈ ಸಂಶಪ್ತಕರು ಬಹಳ ಪ್ರಸಿದ್ಧ ಹೆಸರು ಇದು, ಸಂಶಪ್ತಕರು ಅಂತ. ಇವರು ರಾಮಾಯಣ ಕಾಲದಲ್ಲಿ ಇದ್ದರು. ಇವರು ರಾಮಾಯಣ ಕಾಲದಲ್ಲಿ ಬಹುಶಃ ಇವರು ಸೀತಾಮಾತೆಗೆ ಶ್ರೀರಾಮನಿಗೆ ಕೇಳಿದವರು, ಅದೇ ನೀನು ಹೆಂಡತಿಯನ್ನು ಅಲ್ಲಿ ಲಂಕೆಗೆ ಹೋಗಿ ಬಂದಿದ್ದಾಳೆ, ಅಲ್ಲಿ ರಾವಣನೊಟ್ಟಿಗಿದ್ದು ಬಂದಿದ್ದಾಳೆ, ಅವಳು ಹೇಗಿದ್ದಾಳೋ ಹಾಗೆ ಹೀಗಂತೆಲ್ಲ ಹೇಳಿದವರು ಸಂಶಪ್ತಕರೇ ಇರಬೇಕು. ಆಮೇಲಿಂದ ಇಲ್ಲಿ ಮಹಾಭಾರತದಲ್ಲಿ ಈ ಸಂಶಪ್ತಕರು ಚಕ್ರವ್ಯೂಹವನ್ನು ರಚಿಸಿದರು ದ್ರೋಣಾಚಾರ್ಯರು. ಆ ದಿವಸ ಏನು ಮಾಡಿದರು ಇವರು, ಅರ್ಜುನನೊಟ್ಟಿಗೆ ಏನು ಯುದ್ಧ ಮಾಡ್ತಾ ಅಂದರೆ ಅರ್ಜುನನನ್ನು ಬೇರೆ ಕಡೆಗೆ ಕರ್ಕೊಂಡೋಗಿಬಿಟ್ರು ಅವರು ಯುದ್ಧ ಮಾಡ್ತಾ. ಯಾಕೆ? ಚಕ್ರವ್ಯೂಹಕ್ಕೆ ಅಭಿಮನ್ಯು ಪ್ರವೇಶಿಸಿ ಆ ದಿವಸ ಅಭಿಮನ್ಯುವುದು ಸಂಹಾರ ಆಗಬೇಕು. ಅಭಿಮನ್ಯುವುದು ಸಂಹಾರ ಆಗಬೇಕಂತಿಲ್ಲ ಅಂತಲ್ಲ, ಆ ದಿವಸ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ. ಅರ್ಜುನನನ್ನು ಬಿಟ್ಟು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡಿ ಯುದ್ಧ ಮಾಡಲಿಕ್ಕೆ ಪಾಂಡವರಲ್ಲಿ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಅವತ್ತು ಪಾಂಡವರನ್ನು, ಧರ್ಮರಾಜನನ್ನೆಲ್ಲ ಸೆರೆ ಹಿಡಿದು ಬಿಡಬಹುದು ಅಂತೆಲ್ಲ ಯೋಚನೆ ಮಾಡಿ ಈ ಸಂಶಪ್ತಕರು ಅರ್ಜುನನನ್ನು ಯುದ್ಧ ಮಾಡಿ ಅವನ ರಥವನ್ನು ಬೇರೆ ಕಡೆಗೆ ಬಹಳ ದೂರ ಕರ್ಕೊಂಡು ಹೋಗಿಬಿಟ್ರು. ಇಲ್ಲಿ ಚಕ್ರವ್ಯೂಹ ಪ್ರವೇಶಕ್ಕೆ ಯಾರೂ ಇಲ್ವ ನಮ್ಮಲ್ಲಿ ಅಂತ ಎಣಿಸುವಾಗ ಅಭಿಮನ್ಯು ಹೇಳ್ತಾನೆ, ನನಗೆ ಗೊತ್ತಿದೆ, ನಾನು ಒಳಗೆ ಹೋಗಬಲ್ಲೆ, ಹೊರಗೆ ಬರಲಿಕ್ಕೆ ಮಾತ್ರ ಗೊತ್ತಿಲ್ಲ ಅಂತ. ಅಷ್ಟಾಗುವಾಗ ಭೀಮಸೇನ ದೇವರವರೆಲ್ಲ ಹೇಳ್ತಾರೆ ನಾವಿದ್ದೇವೆ ಅಂತ. ಇವರು ಅಭಿಮನ್ಯು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡಿಬಿಟ್ಟ, ಹಿಂದಿಂದ ಭೀಮಸೇನ ಹೋಗುವಾಗ ಜಯದ್ರಥ ತಡೆದು ಬಿಟ್ಟ ಅಂತ. ಜಯದ್ರಥ ತಡೆದು
ಅಲ್ಲಿ ಒಳಗಿಂದ ಅಭಿಮನ್ಯು ಒಬ್ಬನೇ ಆಗಿಬಿಟ್ಟ ಅನ್ನುವಂಥದ್ದು ಇದೀಗೆಲ್ಲ ಮಹಾಭಾರತದ ಕತೆ. ಸೊ ಹೀಗೆ ಈ ಸಂಶಪ್ತಕರೇ ಅರ್ಜುನನನ್ನು ದೂರ ಕರ್ಕೊಂಡು ಹೋದವರು. ಸೊ ಈ ಸಂಶಪ್ತಕರು ಅಂತ ಹೇಳಿದರೆ ಇವರು ತ್ರಿಗರ್ತ ದೇಶದ ರಾಜರು ಸಂಶಪ್ತಕರು ಎಂದು ಪ್ರಸಿದ್ಧರಾದವರು, ಅಂದರೆ ಕುಪ್ರಸಿದ್ಧಿ ಇವರದು. ಹೀಗೆ ದಕ್ಷಿಣ ಗೋಗ್ರಹಣದಲ್ಲಿ ಅವರು ಭೀಮನಿಂದ ಪರಾಭವಗೊಂಡರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನನ್ನು ಎದುರಿಸಿ ಹತರಾಗ್ತಾರೆ. ಅದು ಹೀಗೆ ಅಂದರೆ ಅರ್ಜುನನ್ನು ದೂರ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಮಾತ್ರ. ಹಾಗೆ ಇದು ಯಾವಾಗ ಈ ಇದರ ಕಥೆ ಆಯಿತು. ಸೊ ನಂತರ ನೆಕ್ಸ್ಟ್ ಏನಾಗ್ತದೆ ನೋಡುವ. ಅರ್ಜುನನಿಗೆ ಇಷ್ಟ ಅಂತೇಳಿ ಏನಾಗ್ತದೆ ಅಂತ. ಸಂಜಯನ್ ಕ್ರಮಶ ಏವ ತಾಂ ದಿಶಂ ಪ್ರಾವ್ರಜಚ್ಛ ಭಗದತ್ತಮೋರ್ಜಿತಂ ತೇನ ಶಾಸ್ಯ ಸಮಧೋನ್ಮಹಾರಣಃ. 224ನೇ ಶ್ಲೋಕ. ಆ ಅರ್ಜುನನು ಏಕಕಾಲದಲ್ಲಿ ಅವರೆಲ್ಲರನ್ನು ಗೆದ್ದು ಕ್ರಮವಾಗಿ ಉತ್ತರ ದಿಕ್ಕನ್ನು ಚೆನ್ನಾಗಿ ಜಯಿಸಿದವನಾಗಿ ಭಾವಬಲಾದಿಗಳಿಂದ ಉತ್ಕೃಷ್ಟನಾದ ಭಗದತ್ತನನ್ನು ಹೊಂದಿದನು. ಆ ಭಗದತ್ತನಿಂದ ಈ ಅರ್ಜುನನಿಗೆ ಮಹತ್ತಾದ ಯುದ್ಧವು ನಡೆಯಿತು. ತಾನ್ ವಿಜಿತ್ಯ ಯುಗಪತ್ಸ ಪಾಂಡವಃ ಸಂಜಯನ್ ಕ್ರಮಶ ಏವ ತಾಂ ದಿಶಂ ಪ್ರಾವ್ರಜತ್ ಚ ಭಗದತ್ತಮೂರ್ಜಿತಂ ತೇನ ಚಾಸ್ಯ ಸಮಭೂತ್ ಮಹಾರಣಃ. ತಾನ್ ವಿಜಿತ್ಯ, ಅಷ್ಟು ಜನ ಬಂದಿದ್ದಾರೆ, ಯಾವ ಲೆಕ್ಕವೂ ಇಲ್ಲ ಅರ್ಜುನನಿಗೆ. ತಾನ್ ವಿಜಿತ್ಯ, ಗೆದ್ದುಬಿಟ್ಟ. ಯುಗಪತ್, ಒಟ್ಟಿಗೆ ಎಲ್ಲ ಒಟ್ಟಿಗೆ ಬಂದು ನನ್ನ ಮೇಲೆ ಬಿದ್ದಿದ್ದೀರಾ, ಏನೂ ತೊಂದರೆ ಇಲ್ಲ ಅಂತ ಅಷ್ಟು ಜನರನ್ನು ಒಂದೇ ಸಲಕ್ಕೆ ಅರ್ಜುನ ಎದುರಿಸಿ ಅವರನ್ನು ಸೋಲಿಸಿಬಿಟ್ಟ. ತಾನ್ ವಿಜಿತ್ಯ, ತಾನ್ ಅಂದರೆ ಅವರುಗಳನ್ನು, ತಾನ್ ವಿಜಿತ್ಯ ಗೆದ್ದು, ಯುಗಪತ್ ಒಟ್ಟಿಗೆ, ಒಬ್ಬರೊಬ್ಬರೇ ರಾಜರುಗಳು ಬಂದಿಂತ ಏನಿಲ್ಲ, ಅವರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಒಟ್ಟಿಗೆ ಅರ್ಜುನ ಅಷ್ಟು ಜನರ ವಿರುದ್ಧ ಯುದ್ಧ ಮಾಡಿದ. ಯುಗಪತ್ ಸ ಪಾಂಡವ, ಆ ಅರ್ಜುನ, ಪಾಂಡವ ಅಂದರೆ ಪಾಂಡುವಿನ ಮಗ. ಸೊ ಅರ್ಜುನ. ಸಂಜಯನ್ ಅಂತೇಳಿದರೆ ಗೆದ್ದು, ಸಂಜಯನ್ ಅಥವಾ ಗೆಲ್ಲುತ್ತಾ, ಕ್ರಮಶ ಏವ ತಾಂ ದಿಶಂ, ಕ್ರಮವಾಗಿ ಆ ದಿಕ್ಕಿನಲ್ಲಿರುವಂಥ ಇತರ ರಾಜರುಗಳನ್ನು ಗೆದ್ದುಕೊಂಡು ಹೋದ. ಕ್ರಮಶ ಅಂದರೆ ಕ್ರಮವಾಗಿ, ಇವರನ್ನೆಲ್ಲ ಸೋಲಿಸಿ ಆಯಿತು, ಇವರನ್ನೇನು ಕ್ರಮವಾಗಿ ಏನಿಲ್ಲ, ಇನ್ನು ಮುಂದಕ್ಕೆ ಸಿಕ್ಕುವ ರಾಜರುಗಳನ್ನು ಕ್ರಮವಾಗಿ ಸಂಜಯನ್ ಗೆಲ್ತಾ ಕ್ರಮಶ ಏವ ತಾಂ ದಿಶಂ. ಯಾವ ದಿಶ ಇದು ದಿಕ್ಕು ಯಾವ ದಿಕ್ಕಂದರೆ ಉತ್ತರ ದಿಕ್ಕು. ತಾಂ ದಿಶಂ, ಆ ಉತ್ತರ ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಏನು ಮಾಡಿದ್ದಾನೆ, ಕ್ರಮಶಃ ಒಬ್ಬರೊಬ್ಬರೇ ಸಿಕ್ಕಿದ ಹಾಗೆ ಎಲ್ಲ ರಾಜರುಗಳನ್ನು ಸೋಲಿಸ್ತಾ ಹೋಗಿದ್ದಾನೆ. ಆವಾಗ ಯಾರು ಸಿಕ್ಕಿದ, ಪ್ರಾವ್ರಜತ್ ಅಂತೇಳಿದರೆ ವ್ರಜತ್ ಅಂತೇಳಿದರೆ ಹೋದ ಅಂತ, ಅಂತೇಳಿದರೆ ವಿಶೇಷವಾಗಿ ಹೋದ ಅಂತೇಳಿದರೆ ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ, ಅದಕ್ಕೆ ರಾಜರುಗಳನ್ನೆಲ್ಲ ಸೋಲಿಸ್ತಾ ಕಪ್ಪವನ್ನು ಎಲ್ಲ ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಪ್ರಾವ್ರಜತ್ ಹೋಗಿದ್ದಾನೆ. ಈಗ ಯಾವ ದೇಶ ಸಿಕ್ಕಿದೆ ಅಂತೇಳಿದರೆ ಭಗದತ್ತ ಅನ್ನುವಂಥ ರಾಜ ಇರುವಂತಹ ಈ ದೇಶಕ್ಕೆ ಹೋಗಿದ್ದಾನೆ. ಭಗದತ್ತಂ. ಊರ್ಜಿತಂ, ಇವನು ಬಹಳ ಪ್ರಸಿದ್ಧ ರಾಜ. ಊರ್ಜಿತಂ ಬಹಳ ಪ್ರಸಿದ್ಧ ಇವ. ತೇನ ಚ ಅಸ್ಯ ಸಮಭೂತ್, ಅವನ ಜೊತೆಗೆ ಸಮಭೂತ್ ಅಂತೇಳಿದರೆ ನಡೆಯಿತು. ಅಭೂತ್, ಅಲ್ಲಿ ಒಂದು ನಡೆಯಿತು, ಒಂದು ಜರಗಿತು. ಏನು ಜರಗಿತು, ಮಹಾರಣ. ರಣ ಅಂದರೆ ಯುದ್ಧ, ಮಹಾರಣ ಅಂತೇಳಿದರೆ ಭಯಂಕರವಾದ ಯುದ್ಧವು ಏನಾಯಿತು, ಅವರಿಬ್ಬರ ಮಧ್ಯೆ ನಡೆಯಿತು. ಭಗದತ್ತ ಮತ್ತು ಅರ್ಜುನ. ಈ ಭಗದತ್ತ ಹೆಸರು ಬಂದಿದೆ ಮೊದಲೇ, ನಮಗೆ ಗೊತ್ತಿದೆ. ಈ ಭಗದತ್ತ ಇವನು ಕುಬೇರನನ್ನೆಲ್ಲ ಸೋಲಿಸಿ, ಕುಬೇರನ ಹತ್ತಿರ ಇರುವಂತಹ ಸುಪ್ರತೀಕ ಅಂತ ವಿಶೇಷವಾದ ಆನೆ,
ಆ ಆನೆಯನ್ನು ಅಪಹರಿಸಿ ತಂದವನು ಭಗದತ್ತ. ಭಗದತ್ತ ಅಂದರೆ ಅವನೇ ಅಲ್ವ, ಅವನ ಅಪ್ಪನ, ಆಯಿತಾ. ಕುಬೇರ ಅವನ ಮಗನಾಗಿ ಹುಟ್ಟಿದ, ಯಾಕಂದರೆ ಕುಬೇರನಿಗೆ ಆನೆ ಇಲ್ಲದೆ ಆಗುವುದೇ ಇಲ್ಲ, ಸುಪ್ರತೀಕ. ಅಂಥ ಆನೆಯನ್ನು ಬಲಾತ್ಕಾರವಾಗಿ ತಗೊಂಡು ಬಂದು ಅಪಹರಿಸಿಕೊಂಡು ತಗೊಂಡು ಬಂದುಬಿಟ್ಟ ಅಂಥೇಳಿ ಕುಬೇರನಿಗೆ ಬಹಳ ಬೇಜಾರಾಯಿತು. ಏನು ಮಾಡಿದ, ಈ ಆನೆ ಒಟ್ಟಿಗೆ ತನಗಿರಬೇಕು, ಏನು ಮಾಡಬೇಕು, ಯಾರು ಅಪಹರಿಸ್ಕೊಂಡು ಹೋಗಿದ್ದಾನ ಅವನ ಮಗನಾಗಿ ಹುಟ್ಟುತ್ತೇನೆ ಅಂತೇಳಿ ಬಂದು ಕುಬೇರ ಇವನ ಮಗನಾಗಿ ಹುಟ್ಟುವಂಥದ್ದು. ಸೊ ಇವನೇ ಭಗದತ್ತ ಅಥವಾ ಭಗದತ್ತನ ತಂದೆಯ. ಸೊ ಆಯ್ತಲ್ಲ, ಸೋಮದತ್ತ ಅಲ್ವಾ, ಅದು ಬೇರೆ, ಸೋಮದತ್ತಿ ಬೇರೆ, ಅವರು ಭೂರಿಶ್ರವಸ್ ಮತ್ತು ಅದು ಬೇರೆ. ಸೊ ಇದು ಭಗದತ್ತ. ಈ ಭಗದತ್ತ ಅಂದರೆ ಸುಪ್ರತೀಕ ಅನ್ನುವಂಥ ಆನೆ. ಅದು ಆ ಆನೆದ್ದು ಯುದ್ಧ ಭಯಂಕರ ಉಂಟು, ಅದಕ್ಕೆ ಸಹ ಎಲ್ಲ ರುದ್ರವರ ಎಲ್ಲ ಇದೆ. ಆಮೇಲಿಂದ ಭಗದತ್ತನಿಗೂ ರುದ್ರವರ ಇದೆ. ಇವರೆಲ್ಲ ಬಹಳ ದೊಡ್ಡ ವೀರರು ಇವರು, ಯಾರು, ಭಗದತ್ತ ಮತ್ತು ಅವನ ಆನೆ ಸುಪ್ರತೀಕ ಇದೆಲ್ಲ. ಸೊ ಆದ್ದರಿಂದ ಭಗದತ್ತನ ಮತ್ತು ಅರ್ಜುನನ ಮಧ್ಯೆ ದೊಡ್ಡ ಮಹಾರಣ, ದೊಡ್ಡ ಯುದ್ಧವೇ ಏರ್ಪಟ್ಟಿತು. ಒಂದು ದೊಡ್ಡ ಯುದ್ಧ ಇವರ ಮಧ್ಯೆ ಆಯಿತು ಅಂತ ಹೇಳ್ತಾರೆ. ಸೊ ಹೀಗೆ ಇವರ ಮಧ್ಯೆ ಆಯಿತು ಯುದ್ಧ. ತಾನ್ ವಿಜಿತ್ಯ, ಅರ್ಜುನನು ಒಂದೇ ಸಲಕ್ಕೆ ಯುಗಪತ್ ಆ ತ್ರೈಗರ್ತ ದೇಶದವರನ್ನು, ಆ ಪರ್ವತ ದೇಶದ ಎಲ್ಲ ರಾಜರುಗಳನ್ನು ಯುಗಪತ್ ಒಟ್ಟಿಗೆ ಜಯಿಸಿ, ವಿಜಿತ್ಯ ಅಲ್ಲಿಂದ ಆ ದಿಕ್ಕಿನಲ್ಲಿರುವಂಥ ತಾಂ ದಿಶಂ, ಆ ಉತ್ತರ ದಿಕ್ಕಿನಲ್ಲಿರುವಂಥ ಎಲ್ಲ ರಾಜರುಗಳನ್ನು ಸಂಜಯನ್ ಕ್ರಮಶಃ ಒಬ್ಬರೊಬ್ಬರೇ ರಾಜರುಗಳನ್ನು ಗೆಲ್ತಾ ಹೋಗಿ ಕೊನೆಗೆ ಮುಂದೆ ಸಾಗಿ ಬಲಿಷ್ಠನಾದ ಊರ್ಜಿತಂ ಭಗದತ್ತಂ, ಬಹಳ ಪ್ರಸಿದ್ಧ ಅಂತ ಹೇಳಿದರೆ ಅತ್ಯಂತ ಬಲಿಷ್ಠನಾದ, ಅತ್ಯಂತ ಪರಾಕ್ರಮಿಯಾದ, ಸಾಹಸಿಯಾದ, ಶೂರನಾದ ಭಗದತ್ತನನ್ನು ಎದುರಿಸಿದ. ಅವನೊಂದಿಗೆ ಈ ಅರ್ಜುನನ ಜೊತೆಗೆ ಆ ಅರ್ಜುನನಿಗೆ ಆ ಭಗದತ್ತನೊಂದಿಗೆ ದೊಡ್ಡ ಯುದ್ಧವೇ ನಡೆಯಿತು. ತೇನ ಚ ಅಸ್ಯ ಸಮಭೂತ್, ಅಸ್ಯ ಅಲ್ಲಿಂದು ತಗೊಳ್ಬೋದು, ಅವನ. ಸೊ ತೇನ ಆ ಭಗದತ್ತನ ಒಟ್ಟಿಗೆ ಅರ್ಜುನನ ಸಮಭೂತ್ ನಡೆಯಿತು ಮಹಾರಣ, ದೊಡ್ಡ ಯುದ್ಧವೇ ನಡೆಯಿತು. ಸೊ ಒಟ್ಟಾಗಿ ಬಂದಿದ್ದಾರೆ ಆ ಎಲ್ಲ ರಾಜರುಗಳು, ದುಷ್ಟ ರಾಜರುಗಳು, ಅವರು ಇವರು, ಪರ್ವತ ದೇಶದವರು, ಆ ಸುಷಪ್ತಕರು, ತ್ರೈಗರ್ತ ದೇಶದವರು ಎಲ್ಲ, ಅವರನ್ನೆಲ್ಲ ಏಕಕಾಲಕ್ಕೆ ಸೋಲಿಸುವ ಮೂಲಕ ಅರ್ಜುನ ತಾನು ಎಂಥ ಮಹಾಪರಾಕ್ರಮಿ, ಗಾಂಡೀವಿ ಅಂತೇಳಿದರೆ ಅತ್ಯಂತ ಶ್ರೇಷ್ಠ ಧನುರ್ಧರ ಎಂಬುದನ್ನು ಜಗತ್ತಿಗೆ ತೋರಿಸಿದ. ಆಮೇಲಿಂದ ಕುಬೇರನ ಅವತಾರನಾದ ಭಗದತ್ತ, ಕುಬೇರನ ಅವತಾರನಾದ ಭಗದತ್ತ ಅಂತ ಹೇಳಿದರೆ ಭಗದತ್ತನ ತಂದೆ ಆ ಸುಪ್ರತೀಕವನ್ನು ಹಾರಿಸಿಕೊಂಡು ಬಂದದ್ದು. ಈ ಭಗದತ್ತನೇ ಕುಬೇರ. ಸೊ ಕುಬೇರನು ಆ ಹಾರಿಸಿಕೊಂಡು ಬಂದವನ ಮಗನಾಗಿ ಭಗದತ್ತನಾಗಿ ಹುಟ್ಟಿದ್ದು. ಸೊ ಕುಬೇರನ ಅವತಾರನಾದ ಭಗದತ್ತ ಕುಬೇರನ ದಿಕ್ಕಾದ ಉತ್ತರ ದಿಕ್ಕಿನ ಪ್ರಾಗ್ಜೋಷಿತಪುರದಲ್ಲಿ ನೆಲೆಸಿದ್ದುದು ದೊಡ್ಡ ವಿಶೇಷ ಅಂತ ಹೇಳ್ತಾರೆ. ಹೀಗೆ ದೇವಾವತಾರನಾಗಿದ್ದ ಈ ಭಗದತ್ತನಲ್ಲಿ ರುದ್ರದೇವರ ಆವೇಶವೂ ಇದ್ದುದರಿಂದ ಅವನು ಮಹಾಬಲಿಷ್ಠನಾಗಿದ್ದ ಎಂಬ ವಿವರ 11ನೇ ಅಧ್ಯಾಯದಲ್ಲಿ 231ನೇ ಶ್ಲೋಕದಲ್ಲಿ ಓದಿ ಮರೆತು ಬಿಟ್ಟು ಆಗಿದೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.